ರೈತರಿಂದ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದ್ದ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ ಸದಸ್ಯ ಚಲವಾದ ನಾರಾಯಣಸ್ವಾಮಿ ಭೇಟಿ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಎಕರೆಯಷ್ಟು ರೈತರು ವ್ಯವಸಾಯ ಮಾಡುತ್ತಿದ್ದ ಜಮೀನುಗಳನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಂಡಿತ್ತು. ಅದರಲ್ಲಿರುವ ಸುಮಾರು ವರ್ಷಗಳಿಂದ ಬೆಳೆದಿದ್ದ ಮಾವು, ನೇರಳೆ ಹಾಗೂ ವಿವಿಧ ರೀತಿಯ ಬೆಳೆಗಳನ್ನು ನಾಶಪಡಿಸಿದ್ರು. ಆ ಸ್ಥಳಗಳಿಗೆ ವಿರೋಧ ಪಕ್ಷ ನಾಯಕ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಚಲವಾದ ನಾರಾಯಣಸ್ವಾಮಿ ಅವರು ಭೇಟಿಯನ್ನ ನೀಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಎಫ್ಒ ಮಾಡಿಕೊಡಲು ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ರೈತರಿಂದ ವಶಪಡಿಸಿಕೊಂಡ ಜಮೀನುಗಳನ್ನು ಪುನಃ ಅವರಿಗೆ ಕೊಟ್ಟು ನಾಶಪಡಿಸಿದ ಮರಗಿಡಗಳ ನಷ್ಟವನ್ನು ಭರಿಸಿ ರೈತರಿಗೆ ನೀಡಬೇಕು ಹಾಗೂ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಮಾಡುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸಿದರು. ಈ ವಿಷಯವನ್ನ ಅರಣ್ಯ ಸಚಿವರೊಂದಿಗೆ ಮಾತಾಡ್ತೇನೆ ಅಂತ ಕೂಡ ಹೇಳಿದರು. ಈ ಸಮಯದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ವೈ.ಎ. ನಾರಾಯಣಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ತಾಲೂಕಾ ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೆಂಕಟೇಶ್, NK-TV4 ಕೋಲಾರ. ರೆಡ್ಡಿಗೆ 23 ರೂಪಾಯಿ ಬಚ್ಚಪ್ಪ ಅಂತ ಗೌರ್ಮೆಂಟ್ ಆಕ್ಷನ್ ಪ್ರೊಸೀಡಿಂಗ್ಸ್ ಇದು ಲೋನ್ ಮಾಡಿ ನಾನು ಕಟ್ಬಿಟ್ಟಿದ್ದಾರೆ ಸರ್. ಅದನ್ನ ಡೆಮಾಲಿಷ್ ಮಾಡಿದ್ದಾರೆ. ಲೋನ್ ಹೆಂಗ್ ಮಾಡ್ತಾ ಇದ್ರಿ ಅಂತ ಹತ್ಕೊಂಡ್ಬಿಟ್ಟೆ ನಾನು. ಹೌದಾ, ನೀನು ಹತ್ಕೊಳ್ತೀಯ, ಆ ಕಡೆ ಹೋದ ಜೆಸಿಬಿ ತೆಗೆದ್ಬಿಡುತ್ತೆ. ಇವಾಗ ಎಲ್ಲಿದೆ ನೀನು? ನೋಡು, ನಿನ್ಗೆ ನನ್ಗಿದು ನಂದು ಇವಾಗ ಸರ್. ಅವಾಗ ಪವರ್ ಗ್ರಿಡ್ ಅವರು ಬಂದು 5 ಸ್ಟೇಟ್ಗೆ ಕರೆಂಟ್ ಸ್ಟೋರೇಜ್ ಮಾಡಿದ್ದಾರೆ. ಒರಿಸ್ಸಾದಿಂದ ಬಂದಿರೋ ರೋಡಿಗೆ ಇದು ವಾಜಪೇಯಿ ಪೀರಿಯಡಲ್ಲಿ ಆಗಿರ್ತದೆ. ವಾಜಪೇಯಿ ನಿಮ್ಗೆ ಗೊತ್ತಾ? ನಾನು ನೋಡಿ ಕೋಲಾರ ಬಂದು ನೋಡಿ ಸರ್. ಸಾಯಂಕಾಲ ಇದೇ ಅದಕ್ಕೆ ಡಿಪೆಂಡೆಂಟ್ ನಂಬರ್ 327 ಮಾಡಿದೆಲ್ಲ ಮಾಡಿದ್ದಾರೆ. ಲೋನ್ ತಗೊಂಡಿದ್ದಾರೆ, ಎಲ್ಲ ಆಗಿದ್ದಾರೆ, ಡೆಮಾಲಿಷ್ ಮಾಡಿದ್ದಾರೆ. ಅವ್ರ ಲೋನ್ ತಾಲೂಕಲ್ಲೇ ಎಲ್ಲಾರು ರೈತರ ಜೊತೆಲಿರೋದು. MLA ರಮೇಶ್ ಕುಮಾರ್ ಮಾತ್ರ ಒಂದು ಸಣ್ಣ ನಮ್ದು ಕೋಳಿ ಫಾರಂ 1926 ಮೈಸೂರು ಮಹಾರಾಜ ಕೊಟ್ಟಿದ್ದು. ನಾವು ಕೈ ಬದಲಾವಣೆ ಆಗಿ ನಾವು ತಗೊಂಡಿದ್ದೀವಿ. ಹುಡುಗನ ನಾನು ಎಂಟ್ರಿ ಇದೆ. ಇದು ಕೃಷ್ಣಬೈರೇಗೌಡ ಕೊಟ್ಟಿದ್ದು. ಅದು ನಮ್ಗೆ ಬೇಕಾಗಿತ್ತು. ನಿಮ್ಮದು ಇರೋದು ಕೊಡಿ. ನಮ್ಮದು ಪಾತಪಲ್ಲಿ ವಿಜಯರಸ್ ಆ್ಯಂಡ್ ಕೆ ಸೀತಾರಾಮಯ್ಯ ಅಂಡ್ ದಿ ಎಕ್ಸ್ಕ್ಲೂಡ್ 1936 ಅಲ್ಲಿ ಇದೆ. ಕೇಂದ್ರ ಸ್ಟಡೀಸಸ್ಗಳು 1932 ಇಲ್ಲಿ ಅಪ್ಲಿಕೇಶನ್ ಅದಾದಮೇಲೆ 36 ಆರ್ಡರ್ ಬಂದಿರುತ್ತೆ. ಈಗ ಮಾಡಿರೋದು ಇಲ್ಲಿ ದಿಸ್ ಮೇ ಬಿ ಟ್ರೀಟೆಡ್ ಆಸ್ ಎಕ್ಸ್ಕ್ಲೂಡ್, ನಾಟ್ ಇನ್ಕ್ಲೂಡ್. ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ನೋ ಅಬ್ಜೆಕ್ಷನ್ ಅಂತ DFO ಕೊಟ್ಟಿದೆ. ಹ್ಞೂ ಸರ್. ಸೇಮ್ ನೋಡಿ ಸರ್, ಈ ಪಕ್ಕದಲ್ಲಿ 1 ಎಕರೆ 12 ಗುಂಟೆ ಮಂಜೂರಾಗಿದ್ದರೆ ಅದು ಕಿತ್ಕೊಂಡು ಬಿಟ್ಟಿದ್ದಾರೆ ಸರ್. ಇದೇ ಪಕ್ಕದಲ್ಲಿ ನಮಗಿರೋದು ಅಷ್ಟೇ ಜಮೀನು.